ನಾವೆಲ್ಲರೂ ಒಂದು CLP ಮೀಟಿಂಗ್ ಹಿರಿಯರು ನಮ್ಮ ಹೈಕಮಾಂಡ್ ಕರೆದಿದೆ. ನಮ್ಮ ಮುಂದಿನ ಹೆಜ್ಜೆ ಏನಾಗಬೇಕು ಅನ್ನುವ ತೀರ್ಮಾನ ಇವತ್ತಾಗುತ್ತೆ. DK ಅವರ ಹೆಸರನ್ನು ಬಿಟ್ಟು ಬೇರೆ ಹೆಸರುಗಳ ಯೋಚನೆ ಚರ್ಚೆಗಳಾಗುವಂತ ಸಾಧ್ಯತೆಗಳು ಎಷ್ಟಿದೆ? ಕೇವಲ ಆನ್ಲೈನ್ ಅಜೆಂಡಾನ? ನಮ್ಮೆಲ್ಲರ ಆಸೆ DK ಸಾಹೇಬರು CM ಆಗಬೇಕು ಅನ್ನುವಂಥದ್ದು. ಅದ್ರ ಪ್ರಕಾರ ಆಗುತ್ತೆ ಅನ್ನೋ ಆಶಯ ನನಗಿದೆ. ಸರ್, ಈಗ ಚಿತ್ರದುರ್ಗದಲ್ಲಿ ಸುಧಾಕರ್ ಅವರ ಮರಣ ಆದ ನಂತರ ಮುಂದಿನ ಏನು ಸಚಿವ ಸ್ಥಾನ ಯಾರಿಗೆ ಹೋಗಬೇಕು, ಅದು ಪ್ರದೇಶವಾರು ಜಿಲ್ಲಾವಾರು ಅಂತಂದ್ರೆ ಅದರಲ್ಲಿ ನಿಮ್ಮ ಆಕಾಂಕ್ಷೆ ಅಭಿಲಾಷೆ ಇದೆಯಾ? ಏನಾದ್ರು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗ 7 ಬಾರಿ ಗೆದ್ದಿರುವಂಥ ಶಾಸಕರು ಕೂಡ ಇದ್ದಾರೆ, 4 ಬಾರಿ ಗೆದ್ದಿರುವಂಥವ್ರು ಇದ್ದಾರೆ, 3 ಬಾರಿ ಗೆದ್ದಿರುವಂಥವ್ರು ಇದ್ದಾರೆ. ಎಲ್ಲ ಹಿರಿಯ ಶಾಸಕರುಗಳು ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ಲ. ಫಸ್ಟ್ ನಮ್ಮ ಸೀನಿಯರ್ಗಳಿಗೆ ಅವಕಾಶ ಆಗಲಿ ಅಂತ ನಾನು ಬಯಸುವಂಥವನು. ನನಗಿನ್ನೂ ಬಹಳ ಅನುಭವ ಬರಬೇಕಾಗಿದೆ. ಸೊ ಆ 3 ಜನ ಸೀನಿಯರ್ಗಳಲ್ಲಿ ಯಾರಿಗಾದರೂ ಆದರೂ ಕೂಡ ಅವರೊಟ್ಟಿಗೆ ಚಿತ್ರದುರ್ಗದ ಅಭಿವೃದ್ಧಿಗೆ ಭದ್ರಾ ನೀರನ್ನು ತರೋದಕ್ಕೆ ನಾವು ಶ್ರಮಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೇನೆ. ಥ್ಯಾಂಕ್ ಯು. ಚಿತ್ರದುರ್ಗ ವರ್ಕ್ ಆಯ್ತಿಲ್ಲಿ ನಮ್ಮ ಚಿತ್ರದುರ್ಗ ವರ್ಕ್ ಆಯ್ತಿಲ್ಲಿ ನಾಯಕರು ವಿಧಾನಸೌಧಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಇರುತ್ತೆ. ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಬರೋರಿದ್ದಾರೆ, ಅವರಿಗೋಸ್ಕರ ಶಾಸಕರು ಕಾಯ್ತಾ ಇದ್ದಾರೆ. ಇನ್ನು ಕಾವೇರಿ ನಿವಾಸದಲ್ಲೇ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ, ಇನ್ನು ಅಲ್ಲಿಂದ ಹೊರಟಿಲ್ಲ. ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಅವರಿಗಾಗಿ ಕಾಯ್ತಾ ಇದ್ದಾರೆ ಎಲ್ಲರೂ. ಸಿದ್ದರಾಮಯ್ಯ ಬಂದು ನೂತನ CLP ನಾಯಕನ ಪ್ರಸ್ತಾವನೆ ಮಂಡಿಸುತ್ತಾರೆ. ಅಧಿಕೃತವಾಗಿ DKಶಿ ಹೆಸರನ್ನ ಸಿದ್ದರಾಮಯ್ಯ ಘೋಷಣೆ ಮಾಡ್ತಾರೆ. ಕೆಲವು ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ CLP ಮೀಟಿಂಗ್ ಶುರುವಾಗುತ್ತೆ. ಸಿದ್ದರಾಮಯ್ಯ ಅವರಿಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಕ್ಷಣಗಣನೆ ಶುರುವಾಗಿದೆ. ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗಾಗಿ ಕಾಯ್ತಾ ಇದ್ದಾರೆ. ಹಿರಿಯ ಕಿರಿಯ ಶಾಸಕರೆಲ್ಲರೂ ವಿಧಾನಸೌಧಕ್ಕೆ ಬಂದಿದ್ದಾರೆ. ಪ್ರಬಲವಾದಂಥ ಸಮುದಾಯ ಇದೆ. ಸಮುದಾಯದಿಂದ ಬಹಳಷ್ಟು ಜನ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅವರ ಅಪೇಕ್ಷೆ ಇದೆ, ಅದ್ರ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅಪೇಕ್ಷೆ ಏನು ಸರ್? ನಂದೇನು ಅಪೇಕ್ಷೆ ಇಲ್ಲ. ಏನ್ ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ಕೆಲಸ ಮಾಡ್ತೇನೆ. ಓಕೆ ಸರ್. ಹಿಂದೇನು ಮಾಡಿದ್ದೇನೆ, ಪಕ್ಷಾಧ್ಯಕ್ಷ ಮಾಡಿದ್ರೆ ಸರ್ ನೋಡಿ, ಈಗಾಗಲೇ ಹೇಳಿದ್ದೇನೆ ನಾನು. ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ತೀನಿ ಅಂತ ಈಶ್ವರ ಖಂಡ್ರೆ ಹೇಳಿದ್ದಾರೆ. CLP ನಾಯಕನ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬೇಕು. ಸಿದ್ದರಾಮಯ್ಯ ಅವರು ವಿಧಾನಸೌಧಕ್ಕೆ ರೀಚ್ ಆಗ್ತಾ ಇದ್ದ ಹಾಗೆ CLP ಸಭೆ ಆರಂಭ ಆಗುತ್ತೆ. ಸಿದ್ದರಾಮಯ್ಯ ಅವರು ಇನ್ನೂ ವಿಧಾನಸೌಧಕ್ಕೆ ಬಂದಿಲ್ಲ. ಒಬ್ಬೊಬ್ಬರಾಗಿ ಎಲ್ಲ ನಾಯಕರು ಬಂದಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನಾಗಿ DK ಶಿವಕುಮಾರ್ ಆಯ್ಕೆಯಾಗೋದಕ್ಕೆ ಇನ್ನು ಕೆಲವು ನಿಮಿಷಗಳಷ್ಟೇ ಬಾಕಿ ಇದೆ. 47 ವರ್ಷದ ರಾಜಕೀಯ ಜೀವನ. ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಅವರು ಬಂದು ನೂತನ CLP ನಾಯಕನ ಹೆಸರನ್ನ ಪ್ರಸ್ತಾಪಿಸುತ್ತಾರೆ. DK ಶಿವಕುಮಾರ್ ಹೆಸರನ್ನ ಸಿದ್ದರಾಮಯ್ಯ ಘೋಷಣೆ ಮಾಡ್ತಾರೆ. ಇದರ ಜೊತೆಗೆ 3ನೇ ತಾರೀಕು ಪದಗ್ರಹಣ ಕಾರ್ಯಕ್ರಮ ಇರಬಹುದು ಅಂತ HK ಪಾಟೀಲ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ಸಿದ್ಧತೆಗಳು ಶುರುವಾಗಿವೆ. ಅವರ ಜೊತೆ ಯಾರ್ಯಾರು ಕ್ಯಾಬಿನೆಟ್ ಸೇರ್ತಾರೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ.
ಕ್ಷಣಗಳಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆಶಿ ಆಯ್ಕೆಯಾಗ್ತಾರೆ. ಡಿಕೆಶಿ ಶಾಸಕಾಂಗ ಪಕ್ಷದ ನಾಯಕನಾದ ನಂತರ ಲೋಕಭವನಕ್ಕೆ ಭೇಟಿ ಕೊಡ್ತಾರೆ. ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ನೂತನ ಶಾಸಕಾಂಗ ನಾಯಕ ಡಿಕೆ ಶಿವಕುಮಾರ್ ರಾಜ್ಯಪಾಲರ ಭೇಟಿಯಾಗಿ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ. ಸಂಜೆ 5 ಗಂಟೆಗೆ ಲೋಕಭವನಕ್ಕೆ ಭೇಟಿ ಕೊಡ್ತಾರೆ ಡಿಕೆ ಶಿವಕುಮಾರ್. ಸಂಜೆ 7ಕ್ಕೆ ವಿಶೇಷ ವಿಮಾನದಲ್ಲಿ ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಶಾಸಕಾಂಗ ಪಕ್ಷದ ನಾಯಕನಾದ ನಂತರ ರಾಜ್ಯಪಾಲರನ್ನ ಭೇಟಿಯಾಗಿ ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ. 7 ಗಂಟೆಗೆ ರಾಜ್ಯಪಾಲರು ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸ್ತಾರೆ. ಅದಕ್ಕೂ ಮುಂಚೆ ಡಿಕೆ ಶಿವಕುಮಾರ್ ರಾಜ್ಯಪಾಲರನ್ನ ಭೇಟಿಯಾಗಬೇಕು. ಈಗ ಸಮಯ 4:30. ನಿಗದಿಯಂತೆ ಶಾಸಕರೆಲ್ಲರೂ ವಿಧಾನಸೌಧಕ್ಕೆ ಬಂದಿದ್ದಾರೆ. ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ನಿವಾಸದಿಂದ ಹೊರಟು ಸಿಎಲ್ಪಿ ಮೀಟಿಂಗ್ ಬಂದ ತಕ್ಷಣ ಚಟುವಟಿಕೆಗಳು ಆರಂಭ ಆಗತ್ತೆ. ವರ್ಷಗಳ ಕಾಯುವಿಕೆ ಅಂತ್ಯವಾಗೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ ಡಿಕೆ ಶಿವಕುಮಾರ್ ಅವರ ಪಾಲಿಗೆ. ಡಿಕೆ ಶಿವಕುಮಾರ್ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗೋಕೆ ಕೆಲವು ನಿಮಿಷಗಳಷ್ಟೇ ಬಾಕಿ ಇದೆ. ಆಯ್ಕೆಯಾದ ತಕ್ಷಣ ಸರ್ಕಾರ ತೀರ್ಮಾನ ಮಾಡ್ತಾರೆ. ಅಪೇಕ್ಷೆ ಏನು ಸರ್? ನಂದೇನು ಅಪೇಕ್ಷೆ ಇಲ್ಲ. ಯಾಕೆ ಸರ್? ಪಕ್ಷ ಏನ್ ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ಕೆಲಸ ಮಾಡ್ತೇನೆ. ಓಕೆ ಸರ್. ಹಿಂದೇನು ಮಾಡಿದ್ದೇನೆ, ಈಗಲೂ ಮಾಡ್ತೇನೆ. ಪಕ್ಷಾಧ್ಯಕ್ಷರು ಮಾಡಿದ್ರೆ ಸರ್? ನೋಡಿ, ಈಗಾಗಲೇ ಹೇಳಿದ್ದೇನೆ ನಾನು, ಯಾವುದೇ ಹುದ್ದೆ ಕೊಟ್ಟರು, ಯಾವ ಜವಾಬ್ದಾರಿ ಕೊಟ್ಟರು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ನಿಭಾಯಿಸುತ್ತೇನೆ. ಸರ್, ವೀರಶೈವ ಲಿಂಗಾಯತ ಕೋಟದಲ್ಲಿ ನಿಮಗೆ ಕೊಡ್ತಲ್ಲ, ಬೇರೆ ಕೊಟ್ಟರೆ ಸರ್ ನ್ಯಾಯ ಅಂತ ಪ್ರಶ್ನೆ ಆಗ್ತದೆ. ನೋಡಿ, ಈಗ ಇವೆಲ್ಲ ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಒಳ್ಳೇದಾಗ್ತದೆ, ಬಲ ಬರ್ತದೆ, ಆಯಾ ಸಮುದಾಯದ ಏನೊಂದು ಅವರ ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನು ಬಗೆಹರಿಸ್ತಾರೆ. ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರುತ್ತೆ, ಅದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. There is no change in it. ಇನ್ನೊಂದು ಕಡೆ ಸಚಿವ ಸಂಪುಟದ ಸರ್ಕಸ್ ನಡೀತಾ ಇದೆ. ಸಚಿವರಾಗಬೇಕು ಅಂತ ಹೇಳಿ 3-4 ಬಾರಿ ಗೆದ್ದಂತವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಜನರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ನಿಜ ಅದು, ಬಿಕಾಸ್ ಎವ್ರಿಬಡಿ ಹಸ್ ಗಾಟ್ ರೈಟ್ ಟು ಬಿಕಮ್ ಎ ಮಿನಿಸ್ಟರ್. ಸೊ ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಹೈಕಮಾಂಡ್ ಖಂಡಿತವಾಗಿ ತೀರ್ಮಾನ ಮಾಡುತ್ತೆ. ಸರ್, ಒಂದಷ್ಟು ಜನ ಹಿರಿಯರನ್ನ ಕೈ ಬಿಡಲಾಗುತ್ತೆ ಈ ಬಾರಿಯ ಸಂಪುಟದಲ್ಲಿ ಅಂತ ಹೇಳಲಾಗ್ತಿದೆ. ಎಲ್ಲರೂ ಕೂಡ ರೆಡಿ ಇದ್ದಾರೆ. ಒಂದಷ್ಟು ಜನ ಹಿರಿಯರನ್ನ ಕೈ ಬಿಡುವಂತದ್ದು ನಿಜನಾ? ಸಾಧ್ಯತೆ ಏನು ಬೇಕಿದೆ ಆಗ್ಬೋದು, ನನಗೆ ಗೊತ್ತಿಲ್ಲ. ಸ್ಪೆಕ್ಯುಲೇಷನ್ ಇರ್ಬೋದು, ನಿಜನೂ ಇರ್ಬೋದು, ಸುಳ್ಳು ಇರ್ಬೋದು, ಕಾದ್ ನೋಡಬೇಕು. ಸರ್, ಇನ್ನೊಂದು ಕಡೆ 3-4 DCMಗಳು ಆಗ್ತಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಸೊ ಅದರ ಜೊತೆಗೆ ಒಂದಷ್ಟು ಜನರನ್ನ ಮೊದಲ ಬಾರಿಗೆ ಸಚಿವರಾಗಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಇನ್ನೊಂದಷ್ಟು ಜನ ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅಲ್ಲ, ಇವತ್ತು ಇದಾದ್ಮೇಲೆ ಪಾರ್ಟಿ ಡೆಫಿನೆಟ್ಲಿ ಡಿಸೈಡ್ ಮಾಡುತ್ತೆ ಯಾವ ರೀತಿ ಮಾಡಬೇಕು, ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಂತಕ್ಕಂಥದ್ದು. ಪಾರ್ಟಿ ಹೈಕಮಾಂಡು, ಸಿದ್ದರಾಮಯ್ಯ ಸಾಹೇಬರು, ಡಿಕೆ ಶಿವಕುಮಾರ್ ಸಾಹೇಬರು, ನಮ್ಮ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡೇ ಮಾಡ್ತಾರೆ. ಸೇಮ್ ಪ್ರೊಸೀಜರ್ ಇದೆ, ಏನು ಹೊಸದಿಲ್ಲ. ಈ ಸಂಪುಟದಲ್ಲಿ ನೀವು ಇರ್ತೀರಾ ಅನ್ನೋ ನಂಬಿಕೆ ಇದೆಯಾ? ಅಲ್ಲ, ನಾನು ಮಾಡಿರ್ತಕ್ಕಂಥ ಕೆಲಸ ನನಗೆ ನಂಬಿಕೆ ಇದೆ. ಸೊ ಪಾರ್ಟಿ ಏನು ಡಿಸೈಡ್ ಮಾಡಿದ್ರೆ ನಾನು ಒಪ್ತೀನಿ, ನಾನು ಅದಕ್ಕೇನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವಿಷ್ಟು ಸಂತೋಷ್ ಲಾಡ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯುಗ ಜೊತೆ ವಿದ್ಯಾಶ್ರೀ ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಸಂತೋಷ್ ಲಾಡ್ ಮಾತನಾಡಿದ್ರು. ಪಾರ್ಟಿ ಏನು ನಿರ್ಧಾರ ಮಾಡುತ್ತೋ ಅದನ್ನ ನಾನು ಒಪ್ಪುತ್ತೀನಿ ಅಂತ. ಈಗ ಎಲ್ಲ ಶಾಸಕರು ಮಾತನಾಡ್ತಾ ಇರೋದು ಒಂದೇ ಸ್ವರದಲ್ಲಿ. ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರು ಬರ್ತಾರೆ. ದೆಹಲಿಯಿಂದ ಬಂದಿರುವ KC ವೇಣುಗೋಪಾಲ್, ಸುರ್ಜೇವಾಲಾ, ಜಯರಾಮ್ ರಮೇಶ್ ಎಲ್ಲರೂ ಈಗಾಗಲೇ ವಿಧಾನಸೌಧಕ್ಕೆ ಬಂದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.